ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಊರಿಂದ ನಮಗೆ ಬಹಿಷ್ಕಾರ ಹಾಕಿದ್ದಾರೆ ಅಂತ ಯಾರು ನಮಗೆ ಸಹಾಯ ಮಾಡಕ್ ಬರ್ತಿಲ್ಲ. ಕೆಲವರಂತೂ ವಿರೂಪಾಕ್ಷಿ ಶಾಸ್ತ್ರಿಗಳಿಗೆ ಹೆದರಿ ಏನಾದ್ರು ಒಂದು ಕಾರಣ ಹೇಳ್ತಾರೆ. ಭಿಕ್ಷಾಂ ದೇಹಿ ಕೃಪಾವಲಂಬನ ಕರಿ ಮಾತಾನ್ನಪೂರ್ಣೇಶ್ವರಿ. ಅಮ್ಮನವ್ರು ಸೇವೆ ಮಾಡೋ ನೆಪದಲ್ಲಿ ಪ್ರಸಾದ ದುಡ್ಡುಗೋಸ್ಕರ ಮಾರ್ಕೊಂತೀರಲ್ರಿ, ನಾಚಿಕೆ ಆಗಲ್ವಾ ನಿಮಗೆ? ಥೂ. ಬಂಗಾರಿ ಬಂಗಾರಿ ಅಜ್ಜಿ, ಬಂಗಾರಿ, ಊಟಕ್ಕೇನು ಇಲ್ಲ ಏನು ಇಲ್ಲ ಅಂತ ಕೊರಗ್ತಿದ್ವಿ. ಆ ಮಹಾತಾಯಿ ಕಣ್ಬಿಟ್ಲು, ಹೊಟ್ಟೆ ತುಂಬ ಕೊಟ್ಲು, ಎಲ್ರು ತಿಂದು ತೇಗುವಷ್ಟು ಕೊಟ್ಲು. ಹೀಗೆ ನೋಡು, ಎಷ್ಟೊತ್ತು ಅನ್ನ ಇದೆ, ಇದನ್ನೆಲ್ಲ ಎಸೆಯಕ್ಕಾಗತ್ತಾ? ಅನ್ನ ಅಂದ್ರೆ ಅನ್ನಪೂರ್ಣೇಶ್ವರಿ, ಇದನ್ನೆಲ್ಲ ಏನು ಮಾಡೋದು? ಅಜ್ಜಿ, ಊರಿಗೆ ಹೋಗಿ ಯಾರಿಗಾರು ಕೊಡೋಣ ಅಂದ್ರೆ ಶಾಸ್ತ್ರಿಗಳ ಬೇರೆ ಬಹಿಷ್ಕಾರ ಹಾಕಿದ್ದಾರೆ. ಏನು ದಂಡ ಆಗಲ್ಲ, ಪ್ರಾಣಿಗಳು ಪಕ್ಷಿಗಳು ತಿನ್ನುತ್ತೆ, ಎಸ್ದು ಬಿಡೋಣ. ಹಾಗೆಲ್ಲ ಇದನ್ನ ಚೆಲ್ಲಕ್ಕಾಗೋಲ್ಲ ಕಣೋ. ಇದೇ ಅನ್ನಕ್ಕೋಸ್ಕರ ಜನ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ತುತ್ತ ಅನ್ನಕ್ಕೋಸ್ಕರ ಮಾಡಬಾರ್ದನ್ನೆಲ್ಲ ಮಾಡ್ತಾರೆ ಕಣೋ. ಅಪ್ಪ, ನೀನೇನು ಯೋಚನೆ ಮಾಡಬೇಡ. ಆಚೆ ಹೋಗೋರಿಗೆ ಬರೋಗೆ ಪ್ರಸಾದ ಕೊಡು. ಸರಿ ಅಜ್ಜಿ. ಜಯಾಂಬಿಕೆ ಜಗನ್ಮಾತಾ ಜಯ ಸರ್ವ ಜಗನ್ಮಯಿ ಜಯಾನವಧಿಕೈಶ್ವರ್ಯೇ ಜಯಾನುಪಮ. ಏ ರಂಗಣ್ಣ, ಬಾಲಣ್ಣ, ಬನ್ನಿ ಪ್ರಸಾದ ತಗೊಳ್ಳಿ. ಬನ್ನಿ. ಪ್ರಸಾದ ಅಂತಿರಲ್ರಿ, ಯಾವ ದೇವ್ರ ಪ್ರಸಾದ ಹಂಚ್ತಾ ಇದ್ದೀರಾ? ಅಲ್ಲಿ ನೋಡಿದ್ರೆ ದೇವಸ್ಥಾನದವ್ರು ಪ್ರಸಾದ ಕಾಣೆ ಆಗಿದೆ ಅಂತ ಹೇಳ್ತಾ ಇದ್ರು, ಇಲ್ಲಿ ನೋಡಿದ್ರೆ ನೀನು ಪ್ರಸಾದ ಹಂಚ್ತಾ ಇದೆಯಲ್ಲ, ನಿನ್ಗೆ ಎಲ್ಲಿಂದ ಬಂತು ಪ್ರಸಾದ? ಅಣ್ಣ, ನನ್ನ ಮಗಳ ಹತ್ರ ಕೇಳಿದ್ದಕ್ಕೆ ಅಮ್ಮನವ್ರ ಪ್ರಸಾದ ಅಂತ ಅಂದ್ಲು, ಅದಕ್ಕೆ ಎಲ್ರಿಗೂ ಹಂಚಿದ್ದೀನಿ, ತಗೊಳ್ಳಿ. ಏ ಬಂಗಾರಿ, ಏನೋ ಮಾಡ್ತಿದ್ಯಾ? ಅರ್ಚಕ್ರೆ, ಪ್ರಸಾದ ಹಂಚಿದ್ದೀನಿ, ನೀವು ತಗೊಳ್ಳಿ. ಎಲ್ಲಿಂದ ಬಂತು ಪ್ರಸಾದ? ದೇವಸ್ಥಾನದಿಂದ ಪ್ರಸಾದ ಕತ್ಕೊಂಡ್ಬಂದು ಇಲ್ಲಿ ಎಲ್ರಿಗೂ ಹಂಚ್ತಿದ್ಯಾ? ಇಲ್ಲಿ ನೋಡಿದ್ರೆ ಅರ್ಚಕ್ರೆ, ಹೇಗ್ ಬಂತು ಅಂದ್ರೆ ಈ ನಾಟಕ ಎಲ್ಲ ಸಾಕು. ಬಿಡಿ ನನ್, ಬಿಡಿ. ಯಾಕೆ ಹೇಳ್ಕೊ ಬರ್ತಿದ್ದೀರಾ? ಬಿಡ್ರಿ, ಯಾಕೆ ಹೇಳ್ಕೊ ಬರ್ತಿದ್ದೀರಾ? ಬಿಡಿ ನನ್ನ. ನೋಡಯ್ಯ, ಪಾತ್ರಲ್ಲಿದ್ದ ಅಮ್ಮನವ್ರ ಪ್ರಸಾದ ಎಲ್ಲ ಖಾಲಿ. ನಾನು ಕದ್ದಿಲ್ಲ. ಇಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ಕೊ ಬರ್ತಿದ್ದೀನಿ, ಯಾವತ್ತದು ಇಂಥ ಕೆಲಸ ಮಾಡಿದ್ದೀನ? ಅಮ್ಮನವ್ರ ಪ್ರಸಾದನ ಯಾರು ಕದೀತಾರ? ಹಾಗಾದ್ರೆ ಇಲ್ಲಿದ್ದ ಪ್ರಸಾದ ನಿಮ್ಮನೆಗೆ ಹೇಗೆ ಬಂತು? ಅದೇ ನನಗೂ ಅರ್ಥ ಆಗ್ತಿಲ್ಲ. ಮನೇಲಿ ಒಂದ್ ಕಾಳು ಅಕ್ಕಿ ಕಾಳು ಇಲ್ಲದೆ ಒದ್ದಾಡ್ತಿದ್ವಿ. ಆ ಸಂದರ್ಭದಲ್ಲಿ ನನ್ನ ಮಗಳು ಹೋಗಿ ಪಾತ್ರೆ ನೋಡಿ, ಅಪ್ಪ ಇಲ್ಲಿ ನೋಡು ಪ್ರಸಾದ ಅಂತಂದ್ಲು. ನಾವೆಲ್ಲ ಹೋಗಿ ನೋಡಿದ್ವಿ, 3 ಪಾತ್ರೆ ಪ್ರಸಾದ ಇತ್ತು. ನಾವು ತಿಂದಿದ್ದಲ್ದೆ ಎಲ್ರಿಗೂ ಹಂಚಿದ್ವಿ. ಅದನ್ನ ನೀವು ನೋಡಿ ತಪ್ಪು ತಿಳ್ಕೊಂಡು ನಾನು ಇಲ್ಲಿವರೆಗೂ ಎಳ್ಕೊ ಬಂದ್ರಿ. ಏನು ಗಿಳಿಪಾಠ ಒಪ್ಪಿಸ್ತಾ ಇದೀಯಾ? ಕದ್ದಿರೋದಲ್ದೆ ಕತೆ ಬೇರೆ ಕಟ್ಟಿ ಹೇಳ್ತಾ ಇದೀಯಾ? ಅಲ್ಲ, ನೀನೇನು ಸುಧಾಮನ? ಅಮ್ಮನವರು ಕೃಷ್ಣ ರೂಪ ಎತ್ಬಿಟ್ಟು ನಿನ್ನ ಮನೆ ಪಾತ್ರೆನೆಲ್ಲ ಅಕ್ಷಯ ಪಾತ್ರೆ ಮಾಡೋದಕ್ಕೆ ಕದ್ದಿರೋದನ್ನ ಸುಮ್ಮನೆ ಒಪ್ಕೋ. ನೀವು ಅಮ್ಮನವರಿಗೆ ಇಟ್ಟಿದ್ದ ನೇವ್ಯದನ ಅವರು ಯಾರಿಗೆ ಬೇಕಾದ್ರೂ ಕೊಡ್ಬೋದು ತಾನೆ? ಹೌದು, ಅದು ಅಮ್ಮನವ್ರ ಪಾಲ್ ಯಾರು ಬೇಕಾದ್ರೂ ಕೊಡ್ಬೋದು. ಹಾಗೆ ಕೊಡೋದಾಗಿದ್ರೆ ಮೊದಲು ನನಗೆ ಕೊಡಬೇಕಾಗಿತ್ತು.
ಯಾಕಂದರೆ ನಾನು ದೇವಸ್ಥಾನದ ಒಳಗಡೆ ಕೆಲಸ ಮಾಡ್ತೀನಿ, ನಿಮ್ಮಪ್ಪ ದೇವಸ್ಥಾನದ ಆಚೆ ಚಪ್ಪಲಿ ಕಾಯ್ತಾನೆ. ನಿಮ್ಮಪ್ಪ ಹೇಳ್ತಾ ಇರೋದು ಕಟ್ಟು ಕತೆ, ಇದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಅಮ್ಮನವ್ರು ಕೊಟ್ಟಿದ್ದಕ್ಕೆ ಅಮ್ಮನವರೇ ಸಾಕ್ಷಿ. ಓ, ಅಮ್ಮನವ್ರು ಕೊಟ್ಟಿದ್ದಕ್ಕೆ ಅಮ್ಮನವರೇ ಸಾಕ್ಷಿನಾ? ಹಾಗಾದರೆ ನಿಮ್ಮಪ್ಪ ಹೇಳ್ತಿರೋದಕ್ಕೆ ಅಮ್ಮನವರೇ ಸಾಕ್ಷಿ ಹೇಳಕ್ಕೆ ಬರ್ತಾರಾ? ನಾನು ಕರೆದ್ರೆ ಬರ್ತಾರೆ, ಸತ್ಯ ಏನು ಅಂತ ಅಮ್ಮನವರೇ ತೋರಿಸ್ತಾರೆ. ಸಾಕ್ಷಾತ್ ಅಮ್ಮನವರೇ ಬಂದು ನಿಮ್ಮ ಎದುರುಗಡೆ ಹೇಳಬೇಕಾಗಿಲ್ಲ. ಯಾವುದೋ ಒಂದು ರೂಪದಲ್ಲಿ ಬಂದು ಸತ್ಯ ಏನು ಅಂತ ಮಂಡಾಟ ಮಾಡ್ತಾಳೆ. ಹಾಗೆ ನೀವು ಪರೀಕ್ಷೆ ಮಾಡಬೇಕು ಅಂತಿದ್ರೆ ಒಂದು ಚೀಟಿಲಿ ನಿಮ್ಗೆ ಅನ್ಸಿದ ಪ್ರಶ್ನೆನ ಬರೆದು ಆ ಮಹಾತಾಯಿ ಮುಂದೆ ಇಡಿ. ಅದಕ್ಕೆ ಉತ್ತರ ಆ ತಾಯಿನೇ ಕೊಡ್ತಾಳೆ. ಹಾಗೆ ಮಾಡಿ, ಹಾಗೆ ಮಾಡಿ. ಬಾಯ್ನ, ಇದು ಅಮ್ಮನವ್ರ ಪ್ರಸಾದನ ಕದ್ದಿರೋ ವಿಚಾರ. ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ನಿಮ್ಮೆಲ್ರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ವಿರೂಪಾಕ್ಷ ಶಾಸ್ತ್ರಿಗಳು ಇವನ ಮನೆಯವ್ರಿಗೆ ಬಹಿಷ್ಕಾರ ಹಾಕಿದ್ದಾರೆ. ಇವನ ಮನೆಯಲ್ಲಿ ಒಂದು ಅಕ್ಕಿ ಕಾಳು ಇರೋಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಪ್ರಸಾದ ಹೇಗಯ್ಯ ಬರುತ್ತೆ? ಇವನು ಕದ್ದಿದ್ದಾನೆ, ಇವನಿಗೆ ಶಿಕ್ಷೆ ಆಗಲೇಬೇಕು. ನೀವೇ ನೋಡಿದ್ರಲ್ಲ, ಹಾಡು ಹೇಳಿ ಅಮ್ಮನವ್ರ ದೇವಸ್ಥಾನದ ಬಾಕ್ಲೆ ತೆಗೆಸ್ಲು. ಏ ಅದೆಲ್ಲ ಕಾಕತಾಳೀಯ. ಅದೇನೋ ಹೇಳ್ತಾರಲ್ಲ, ಕಾಗೆ ಕೂತ್ಕೊಳ್ಳೋಕ್ಕೂ ಟೊಂಗೆ ಮುರಿಯೋಕ್ಕೂ ಸರಿ ಹೋಯ್ತು ಅಂತ. ಹಾಗೆ ಸರ್ಪ್ಳಿಗೂ ಬೀಗಕ್ಕೂ ತುಕ್ಕು ಹಿಡ್ದಿತ್ತು. ಇವಳು ಹಾಡೋ ಸಮಯಕ್ಕೆ ಅದು ಬಿಚ್ಕೊಂತು. ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಈಗ ಮಾಡಲಿ ಮಾಯಾಜಾಲ ಇಂದ್ರಜಾಲ ಅದೇನು ಮಾಡ್ತಾರೋ ಅಂತ ನಾನು ಹೇಳ್ತೀನಿ. ಇವಳು ಬಂಡವಾಳ ಏನು ಅಂತ. ಈ ಮಗುಗೆ ಅಮ್ಮನವ್ರ ಆಶೀರ್ವಾದ ಇದೆ. ಪದೇ ಪದೇ ಹೇಳಿ ಪರೀಕ್ಷೆ ಮಾಡೋದು ಒಳ್ಳೇದಲ್ಲ. ಈಗಾಗಲೇ ಇವ್ರಿಗೆ ಬಹಿಷ್ಕಾರ ಹಾಕ್ಬಿಟ್ಟು ಸಾಕಷ್ಟು ತೊಂದರೆ ಕೊಟ್ಬಿಟ್ಟಿದ್ದೀವಿ. ಅಂಥದ್ರಲ್ಲೂ ನಮ್ಮನ್ನೆಲ್ಲ ಕರೆದು ಇವರು ಪ್ರಸಾದ ಕೊಟ್ಟಿದ್ದಾರೆ. ಹಂಗೆ ಹೇಳಿ ಮತ್ತೆ ತಿನ್ನಕ್ಕೆ ಕೊಟ್ಟಿದ್ದಾರೆ. ಮುಸ್ರಿ ಆಸೆಗೆ ಅವ್ರ ಪರವಾಗಿ ಮಾತಾಡ್ತಾ ಇದ್ದೀರಾ? ಅದೆಲ್ಲ ಗೊತ್ತಿಲ್ಲ. ಇವತ್ತು ಇವರು ಪ್ರಸಾದ ಕದ್ದಿಲ್ಲ ಅಂತ ದೇವಸ್ಥಾನದಲ್ಲಿ ತೋರಿಸ್ಲೇಬೇಕು. ಆಯಿತು, ನಾವು ಕದ್ದಿಲ್ಲ ಅನ್ನೋದನ್ನ ನಿಮ್ಮ ಎದುರುಗಡೆ ತೋರಿಸ್ತೀವಿ. ಆಗ ನಿಮ್ಮ ದೇವಸ್ಥಾನದವರು ನಮ್ಮ ಕುಟುಂಬಕ್ಕೆ ಹಾಕಿರೋ ಬಹಿಷ್ಕಾರನ ವಾಪಸ್ ತಗೋಬೇಕು. ಅದನ್ನೆಲ್ಲ ದೇವಸ್ಥಾನದ ಆಡಳಿತ ಮಂಡಳಿಯವರು ನಮ್ಮ ಯಜಮಾನರು ವಿರೂಪಾಕ್ಷ ಶಾಸ್ತ್ರಿಗಳು ನೋಡ್ಕೋತಾರೆ. ಅದಲ್ಲ ವಿಷಯ. ನೀವಿಬ್ಬರು ಈಗ ದೇವಸ್ಥಾನದ ಪ್ರಸಾದ ಕದ್ದಿಲ್ಲ ಅಂತ ತೋರಿಸ್ಬೇಕು ಅಷ್ಟೇ. ಅಮ್ಮನವ್ರ ನೈವೇದ್ಯಕ್ಕೆ ಪ್ರಸಾದ ಇಲ್ಲ. ಈಗ ಹೋಗಿರೋ ಪ್ರಸಾದನ ವಾಪಸ್ ಬರೋಂಗೆ ಮಾಡು. ಹಾಗೆ ಆಗಲಿ. ಪ್ರಸಾದದ ಪಾತ್ರೆ ತಂದಿಟ್ಟಿದ್ದೀನಿ, ಕರಿ ನಿಮ್ಮ ಅಮ್ಮನವ್ರನ್ನ. ಹಾಗೆಲ್ಲ ಅಮ್ಮನವ್ರಿಗೆ ಬೈಬಾರ್ದು. ಹಂಗೇನಾರೋ ಬೈದರೆ ಅಮ್ಮನವ್ರು ಶಾಪ ಕೊಟ್ಟ ತಕ್ಷಣ ನಿಮಗೆ ಕಣ್ಣೂರಿ ಬರುತ್ತೆ. ಅದೆಲ್ಲ ಕತೆ ಬೇಡ, ಉರಿ ಪರಿ ಎಲ್ಲ ನಾನು ನೋಡ್ಕೋತೀನಿ. ಸುಮ್ಮನೆ ಕತೆ ಹೇಳ್ಬೇಡ, ನಡೀಲಿ ಪರೀಕ್ಷೆ. ಅಪ್ಪ, ನೀನು ಅಮ್ಮನವ್ರಿಗೆ ಕೈ ಮುಗೋದು ಬೇಡ್ಕೊ. ಆಗ ಇವ್ರಿಗೆಲ್ಲ ಗೊತ್ತಾಗತ್ತೆ ನಮಗೆ ಬಹಿಷ್ಕಾರ ಹಾಕಿದ್ದು ತಪ್ಪು ಅಂತ. ಕಾರಿ ನಿನ್ನ ಅಮ್ಮನವ್ರನ್ನ ಅಂದರೆ ಕಣ್ಣೂರಿ ಬಂದ್ಬಿಡುತ್ತಂತೆ. ಹೌದು, ಹೋದ ಸಾರಿ ಹಾಡು ಹಾಡಿ ಚಮತ್ಕಾರ ಮಾಡ್ದಂಗೆ ಈ ಸಾರಿ ಏನಾದರೂ ಚಮತ್ಕಾರ ಮಾಡಿಬಿಟ್ರೆ ಇವಳು? ಅಯ್ಯಯ್ಯಪ್ಪ, ಇವಳು ಸವಾಸನೆ ಬೇಡ, ಕಣ್ಣು ಬೇರೆ ಹೋಗ್ತೀವಿ ಅಂತಾಳೆ. ಒಂದು ಕೆಲಸ ಮಾಡ್ತೀನಿ, ಈ ಅರ್ಚಕನ್ನೇ ಈ ಸಾರಿ ಮುಂದೆ ಬಿಡ್ತೀನಿ, ನಾನು ಹಿಂದೆ ಸರಿತೀನಿ. ಅಮ್ಮ ದೇವಿ ದುರ್ಗಮ್ಮ, ಎಲ್ಲವೂ ನೀನಮ್ಮ, ಎಲ್ಲವೂ ನೀನಮ್ಮ. ಆದಿಶಕ್ತಿ ಶ್ರೀನವಶಕ್ತಿ ಎಲ್ಲವೂ ನೀನಮ್ಮ.
ಆದಿಯು ನೀನಮ್ಮ ಆದಿ ಅಂತ್ಯವೂ ನೀನಮ್ಮ ಭೂಮಿ ಬಾನು ವಾಯು ಅಗ್ನಿ ಜಲವು ನೀನಮ್ಮ ಜೀವವು ನೀನಮ್ಮ ಜೀವದ ಚೇತನ ನೀನಮ್ಮ ಜ್ಞಾನದಾಹಿಗಳ ಚಿಜ್ಯೋತಿಯ ಬೆಳಕು ನೀನಮ್ಮ. ಓ ನಿಮ್ಮ ನಾಟಕ ಎಲ್ಲ ಸಾಕು. ನಿಮ್ಮ ಅಮ್ಮನವ್ರನ್ನ ಕಂಡು ಪ್ರಸಾದ ಕೊಡೋದು ಕೇಳಿ. ಹೋಗ್ ನೋಡಿ. ಓ ನೀವು ನೋಡಿ ಅಂದ ತಕ್ಷಣ ಪ್ರಸಾದ ಬಂದ್ಬಿಟ್ಟಿರುತ್ತಾ? ಸುಮ್ಮನೆ ಯಾಕೆ ಮಾತು, ಹೋಗ್ ನೋಡಿ. ಕಣ್ಣುರಿ, ಅಯ್ಯೋ ಕಣ್ಣುರಿ, ಅಯ್ಯೋ ಕಣ್ಣುರಿ, ಕಣ್ಣುರಿ. ಅಯ್ಯೋ ಕಣ್ಣುರಿ, ಅಯ್ಯೋ ಅಯ್ಯೋ ಕಣ್ಣುರಿ, ಕಣ್ಣುರಿ, ಅಯ್ಯೋ ಅಯ್ಯೋ ಕಣ್ಣುರಿ, ಅಯ್ಯೋ ಅಯ್ಯೋ ಕಣ್ಣುರಿ. ಕಣ್ಣುರಿ, ಅಯ್ಯೋ ಕಣ್ಣುರಿ. ಅಯ್ಯೋ ಕಣ್ ಕಾಣ್ತಾ ಇಲ್ಲ, ಅಯ್ಯೋ ಅಯ್ಯೋ ಕಣ್ ಕಾಣ್ತಾ ಇಲ್ಲ ನನಗೆ, ಅಯ್ಯೋ. ನಾನು ನಿಮ್ಗಾಗ್ಲೇ ಹೇಳ್ದೆ, ನನ್ನ ಮಾತು ಕೇಳಿದ್ರ? ಅಮ್ಮನವ್ರಿಗೆ ಹಾಗೆಲ್ಲ ಬೈಬಾರ್ದು, ಅವ್ರು ಶಿಕ್ಷೆ ಕೊಟ್ರೆ ಕಣ್ಣು ಉಡಿಯತ್ತೆ ಅಂತ. ಅಯ್ಯೋ ನನಗೆ ಕಣ್ಣು ಕಾಣ್ತಿಲ್ಲಮ್ಮ. ತಪ್ಪಾಯ್ತು ಮಹಾತಾಯಿ, ನನ್ನಿಂದ ನಿನ್ನನ್ನು ಅವಮಾನ ಮಾಡಿದ್ಕೆ ತಕ್ಕ ಶಿಕ್ಷೆನೆ ಕೊಟ್ಟಿದ್ಯಾ, ನನ್ನನ್ನು ಕ್ಷಮಿಸ್ಬಿಡು. ಏನಿದು ಗಲಾಟೆ? ಯಾಕ್ರಿ ಚಕ್ರ ಕೆಳಗಡೆ ಬಿದ್ದು ಒದ್ದಾಡ್ತಾ ಇದ್ರ? ಏನಾಯ್ತು? ತಪ್ಪಾಯ್ತು ಶಾಸ್ತ್ರಿಗಳೇ, ನನ್ನಿಂದ ಅಮ್ಮನವ್ರನ್ನ ಪರೀಕ್ಷೆ ಮಾಡಿದ್ಕೆ ನನ್ನ ಕಣ್ಣನ್ನೇ ಕಿತ್ಕೊಂಡ್ಬಿಟ್ರು. ಕಣ್ ಕಾಣ್ತಿಲ್ಲ, ಕಣ್ ಕಾಣ್ತಿಲ್ಲ. ಈಗಲಾದರೂ ಅರ್ಥ ಆಯ್ತಾ ವಿರೂಪಾಕ್ಷ ಶಾಸ್ತ್ರಿಗಳೇ? ಇವ್ರನ್ನ ಊರಿಂದ ಬಹಿಷ್ಕಾರ ಹಾಕಿದ್ದು ತಪ್ಪು. ಈಗಲಾದ್ರೂ ಗೊತ್ತಾಯ್ತಾ ಈ ಮಗುವನ್ ಪಾವಾಡ? ಊರಿಂದ ಹಾಕಿರೋ ಬಹಿಷ್ಕಾರನ ವಾಪಸ್ ತಗೊಳ್ಳಿ. ಅದು ನಿಮ್ಗನ್ಸಿರ್ಬೋದು, ಆದ್ರೆ ಆ ತಾಯಿ ಬೆಂಬಲ ಇವಳಿಗಿದೆ ಅನ್ನೋದು ನನಗಿನ್ನೂ ಖಚಿತವಾಗಿಲ್ಲ. ಬೇಡ ಶಾಸ್ತ್ರಿಗಳೇ, ನನಗಾಗಲೇ ಪರೀಕ್ಷೆ ಮಾಡಿ ಕಣ್ಣು ಕಳ್ಕೊಂಡಿದ್ದೀನಿ, ನೀವು ತೊಂದರೆ ಸಿಗಾಕಬೇಡಿ. ಅವ್ರ ಪರೀಕ್ಷೆ ಮಾಡೋದಕ್ಕೆ ಹೋಗಿ ನಿಮ್ ಕಣ್ಣು ಹೋಯ್ತಲ್ವಾ? ಆದ್ರೆ ನನ್ನ ಪರೀಕ್ಷೆನೇ ಬೇರೆ ಇದೆ. ಅಮ್ಮನವ್ರ ಕೃಪೆ ಇವ್ರ ಮೇಲಿದೆ ಅನ್ನೋದೇ ಆದ್ರೆ ನಿಮ್ಗೆ ಹೋಗಿರೋ ದೃಷ್ಟಿ ಮತ್ತೆ ಬರೋ ಹಾಗೆ ಮಾಡ್ಲಿ, ಆಮೇಲೆ ನೋಡೋಣ. ಆಗ್ಲಿ, ಅದು ಆಗೋಗ್ಲಿ. ನಿಮ್ಮೆರಡು ಕೈಗಳಿಂದ ಕಣ್ಮುಚ್ಕೊಳ್ಳಿ.
ಹಾಲಲೋಚನಿ ಹಾಲಲೋಚನಿ ಶಂಭು ಮನೋಹರಿ ಹಾಲಲೋಚನಿ ಶಂಭು ಮನೋಹರಿ ಪಾಲಿಂಚು ಮಾಡಲು ಓ ಭುವನೇಶ್ವರಿ ಹಾಲಲೋಚನಿ ಶಂಭು ಮನೋಹರಿ ಪಾಲಿಂಚು ಮಾಡಲು ಓ ಭುವನೇಶ್ವರಿ ಬಾಲ ತ್ರಿಪುರ ಸುಂದರಿ ಹಾಲಲೋಚನಿ ಶಂಭು ಮನೋಹರಿ ಪಾಲಿಂಚು ಮಾಡಲು ಓ ಭುವನೇಶ್ವರಿ ಬಾಲ ತ್ರಿಪುರ ಸುಂದರಿ ಬಾಲ ತ್ರಿಪುರ ಸುಂದರಿ ಬಾಲ ತ್ರಿಪುರ ಸುಂದರಿ ಈಗ ನಿಮ್ಮೆರಡು ಕೈಗಳನ್ನ ಬಿಟ್ಟು ಕಣ್ಬಿಡಿ. ಹೇ ನನಗೆ ಮತ್ತೆ ದೃಷ್ಟಿ ಬಂತು. ಅಯ್ಯೋ ಕಣ್ ಕಾಣಿಸ್ತೈತಿ. ಅಯ್ಯೋ ತಾಯಿ ತ್ರಿಪುರ ಸುಂದರಿ, ಅಮ್ಮ ತಾಯಿ ತ್ರಿಪುರ ಸುಂದರಿ, ಅಮ್ಮ ನನ್ನ ಕಾಪಾಡ್ಬಿಟ್ಯಾ. अतोऽस्य तव भक्तस्य निर्वत्रय मनोरथम् ತಾಯಿ ತ್ರಿಪುರ ಸುಂದರಿ, ತಾಯಿ ನನಗೆ ಮತ್ತೆ ಕಣ್ ಕಾಣಿಸ್ತಿದೆ. ಅಮ್ಮ ತಾಯಿ ತ್ರಿಪುರ ಸುಂದರಿ, ನನ್ನ ಕಾಪಾಡ್ಬಿಟ್ಯಾ. ಅಮ್ಮ ತಾಯಿ ತ್ರಿಪುರ ಸುಂದರಿ, ಅಮ್ಮ ತಾಯಿ ನನಗೆ ಕಣ್ ಕಾಣಿಸ್ತಾ ಇದೆ. ನಿಲ್ಸಿ. ಅಂಥದ್ರಲ್ಲೂ ಇವರ ಬಹಿಷ್ಕಾರನ ವಾಪಸ್ ತಗೊಳ್ಳೋ ನಿರ್ಧಾರ ಆಡಳಿತ ಮಂಡಳಿಗೆ ಬಿಟ್ಟಿದ್ದು.